ನಮ್ಮ ಅಡಿಪಾಯ ಸ್ಟ್ರಾಂಗ್ ಆಗಿದ್ರೆ ತಾನೇ ನಾವು ಮುಂದಿನ ಕೆಲಸ ಮಾಡಕ್ಕಾಗದು. ಅದೇ ಕೆಲಸ ತಾನೇ ನಾನು ಈ ಮನೆಗೆ ಬಂದಾಗಿಂದ ಮಾಡ್ತಾ ಇರೋದು. ಚಿಕ್ಕ ಮೀನ್ ಹಾಕಿ ದೊಡ್ಡ ಮೀನ್ ಹಿಡ್ಕೋತಾರೆ ಅಂತ ಕೇಳಿದ್ದೆ. ನೀನ್ ನಮ್ ಕಡಿಮೆ ಆಸ್ತಿನ ಕೊಟ್ಟು ಇಡೀ ಆಸ್ತಿನ ಪಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಮಾಡ್ತಾ ಜಾನ್ಸಿ ದೃಷ್ಟಿಯಲ್ಲೂ ಒಳ್ಳೆಯವಳು ಅನ್ನೋ ನಂಬಿಕೆ ಗಳಿಸ್ಕೊಂಡಿದ್ಯಾ ಕಣ. ಅದಕ್ಕಿಂತ ಹೆಚ್ಚಾಗಿ ನೀನು ಆ ರಾಘವೇಂದ್ರನ ಆಫ್ಟರ್ ಆಲ್ ಡ್ರೈವರ್ ಅಂದ್ಯಲ್ಲ, ಅದು ಅದು ನನ್ಗೆ ತುಂಬಾ ಖುಷಿ ಕೊಡ್ತಾ. ಒಟ್ನಲ್ಲಿ ಇನ್ ಮುಂದೆ ಜಾನ್ಸಿ ನಮ್ ತಾಳಕ್ ಕುಣಿತಾಳೆ ಅಂತ ಆಯ್ತು ಮಾಮ್. ಯಜಮಾನ ಯಜಮಾನ. ಸದ್ಯ ರಾಘವ್ ಹತ್ರ ಫೋನ್ನಲ್ಲಿ ಮಾತಾಡಿದ್ಮೇಲೆ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು. ಅಲ್ಲ ರೀ, ಏನಾದ್ರೂ ಅಪಾಯದಲ್ಲಿ ಇದ್ನ ಏನೋ ಕೇಳ್ಬೇಕಾಗಿತ್ತು. ಅವನು ವೆಹಿಕಲ್ ಡ್ರೈವ್ ಮಾಡ್ತಾ ಇದ್ದ. ಮೊದ್ಲೇ ಟೈಮ್ ಸರಿ ಇಲ್ಲ. ಇಂಥ ಟೈಮಲ್ಲಿ ಫೋನ್ನಲ್ಲಿ ಮಾತಾಡಿ ಏನಾದ್ರೂ ಹೆಚ್ಚು ಕಡಿಮೆ ಆಗೋದು ಬೇಡ ಅಂತ ನಾನೇ ಫೋನ್ ಕಟ್ ಮಾಡಿದೆ. ವೆಹಿಕಲ್ ಡ್ರೈವ್ ಮಾಡುವಾಗ ಸೇಫ್ಟಿ ಬಹಳ ಮುಖ್ಯ. ನಿನ್ ಮಾತ್ ಸತ್ಯ ಗಣಪ. ಹೇಗೋ ಯಾವ ತೊಂದ್ರೆನೂ ಇಲ್ದೆ ಮೊದ್ಲು ರಾಘು ಮನೆಗ್ ಬರ್ಲಿ ಬಿಡು. ದಾದಾ, ತುಳಸಿ ಮೇಡಮ್, ಜಾನ್ಸಿ ಮೇಡಮ್, ರಾಯ್, ಎಲ್ರು ಬೇಗ ಬನ್ನಿ. ದಾದಾ ಬನ್ನಿ. ತುಳಸಿ ಮೇಡಮ್, ರಾಯ್. ಏನಪ್ಪ ರಾಘು, ಮೈಕ್ ಹಾಕೊಂಡು ಎಲ್ಲೂ ಗಟ್ಟಿಯಾಗಿ ಕಿರ್ಚ್ಕೊಂಡು ಕರಿತಾ ಇದ್ಯಲ್ಲ, ಏನ್ ವಿಶೇಷ? ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೆ, ಅದೇ ವಿಶೇಷ. ಇದ್ದಕ್ಕಿದ್ದಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ಯಾ? ಅದೇ ತಾತ, ಮಿಂಚ್ನಂತೆ ಬಂದ ಅಪಾಯ ದೀಪ್ತಂತೆ ಹಾರೋಯ್ತಲ್ಲ. ಇದು ಒಂದ್ ರೀತಿ ಗ್ರಾಚಾರ ಕಳೆದಂಗೆ ಅಲ್ವಾ? ಅದಕ್ಕೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಅರ್ಚನೆ ಮಾಡಿಸ್ಕೊಂಡು ಬಂದೆ. ಯಾರೂ ಅನ್ಯತಾ ಭಾವಿಸ್ಬೇಡಿ. ಅಲ್ಲ, ಅದಕ್ಕೆ ನೀನ್ ಯಾಕೆ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು? ಅಯ್ಯೋ, ಇದೇನ್ ಮೇಡಮ್ ಹೀಗೆ ಹೇಳ್ತಿದ್ದೀರಾ? ನನ್ನ ಮೇಲೆ ಈ ಮನೆ ಅನ್ನದ ಋಣ ಇದೆ. ನನಗೆ ಕೆಲಸ ಕೊಟ್ಟು ಹಣ ಕೊಡ್ತಿರೋ ಈ ಯಜಮಾನಿ ಚೆನ್ನಾಗಿರ್ಬೇಕು. ಆ ಮನೆಯವ್ರಿಗೆ ಒಳ್ಳೇದಾಗ್ಬೇಕು ಅಂತ ಅನ್ಕೊಳ್ಳೋದು ತಪ್ಪ? ರಾಘು, ಯಾವ ಕೆಲಸ ತಪ್ಪಪ್ಪ? ಈ ಕೆಲಸನ ನಾವು ಮಾಡಬೇಕಾಗಿತ್ತು, ಅದನ್ನ ನೀನ್ ಮಾಡಿದ್ಯಾ, ಬಿಡು. ಓಕೆ, ಎಲ್ರು ವಿಭೂತಿ ತಗೊಳ್ಳಿ. ನಾನು ಹೇಳೋವರೆಗೂ ಎಲ್ರೂ ಕೈಲಿ ವಿಭೂತಿ ಹಾಗೆ ಇಟ್ಕೊಂಡಿರ್ಬೇಕು. ತಾತ ಮೇಡಮ್, ಯಾಕೀಗ ಓವರಾಗಾಡ್ತಿದ್ಯಾ? ಓವರ್ ಅನ್ಕೊಂಡ್ರು ಪರವಾಗಿಲ್ಲ. ಪ್ಲೀಸ್ ಮೇಡಮ್, ಒಂದೇ ಒಂದು ನಿಮಿಷ, ನಾನು ಮಾತು ಕೇಳಿ. ತಗೊಳ್ಳಿ. ಅಲ್ಲಪ್ಪ, ಈ ವಿಭೂತಿನ ನಮ್ಮ ಕೈಯಲ್ಲಿ ಇಟ್ಕೊಂಡು ನಾವೇನ್ ಮಾಡ್ಬೇಕು? ಹೇಳ್ತೀನಿ ತಾತ. ಇವತ್ತು ಸಡನ್ ಆಗಿ ಬ್ರೇಕ್ ಫೇಲ್ಯೂರ್ ಆಯ್ತಲ್ಲ, ಅದು ತಾನಾಗಿ ಬ್ರೇಕ್ ಫೇಲ್ಯೂರ್ ಆಗಿರೋದಲ್ಲ, ಮಾಡ್ಸಿರೋದು. ನನ್ನ ಕಣ್ಣೀರಿಗೆ ಆ ದೇವರು ಕರಗಿ ನಿಮ್ಮ ರೂಪದಲ್ಲಾದ್ರೂ ನನಗ್ ಸಹಾಯ ಮಾಡ್ತಾನೇನೋ ಅನ್ನೋ ನಂಬಿಕೆ ನನ್ಗೆ. ಈ ಎಮೋಷನ್ ಮಾತಿಗೆಲ್ಲ ನಾವು ಬಗ್ಗಲ್ಲ, ಯಾಕೆಂದ್ರೆ ನಮ್ ಕೆಲ್ಸನೇ ಕಾಯೋದಲ್ವಾ. ಇದನ್ನ ಕಾಯೋದು ಅನ್ನಲ್ಲ, ಕಾಡ್ಸೋದು ಅಂತಾರೆ. ಪಾಪದ ಕೂಡ ತುಂಬವರೆಗೂ ಎಲ್ಲ ಚೆನ್ನಾಗೇ ಇರುತ್ತೆ. ಒಂದು ಸಲ ಆ ಪಾಪದ ಕೂಡ ತುಂಬಿದ್ರೆ ಮುಗಿತು ಅಂತಾನೆ ಅರ್ಥ. ಆ ತುಳಸಿ ಟೈಮ್ ಇವಾಗ ಚೆನ್ನಾಗಿದೆ. ಅದಕ್ಕೆ ಅವಳಿನ್ನು ಯಾರ ಕಣ್ಣಿಗೂ ಬಿದ್ದಿಲ್ಲ, ಯಾರ ಕೈಗೂ ಸಿಕ್ಕಾಕೊಂಡಿಲ್ಲ. ನೋಡಿದ್ರ, ಪಾಪ ಮಾಡ್ತಾ ಇರೋ ಅವ್ರಿಗೆ ನಿಮ್ ದೇವ್ರು ಇನ್ನು ಏನು ಮಾಡಿಲ್ಲ. ಇನ್ನು ಅವ್ರು ಹೇಳೋ ಕೆಲ್ಸ ಮಾಡೋ ನಮ್ಗೆ ಇನ್ನೇನ್ ತಾನೇ ಮಾಡ್ತಾನೆ. ಅಯ್ಯೋ ಪಾಪಿಗಳ, ನಿಮಗ್ ಯಾಕೆ ಒಳ್ಳೇದು ಕೆಟ್ಟದು ಅರ್ಥ ಆಗ್ತಾ ಇಲ್ಲ? ಯಾಕೆಂದ್ರೆ ನಾವು ಕೆಟ್ಟವ್ರು, ಕೆಟ್ಟದ್ದನ್ನೇ ಕಾಯಕ ಮಾಡ್ಕೊಂಡ್ ಬದುಕ್ತಿರೋರು. ಎಲ್ಲಿವರೆಗೂ ನೀವುಗಳು ಈ ರೀತಿಯಾಗಿ ನನ್ನ ಶಿಕ್ಷಿಸ್ತೀರಾ? ನಿನ್ ಮಗಳು ಮದ್ವೆ ಆಗೋವರ್ಗು, ನಿನ್ ಮಗಳಿಗೆ ಮದ್ವೆ ಆಯ್ತು ಅಂತ ಅನ್ಕೋ, ಆಮೇಲೆ ನೀನು ನೆಮ್ಮದಿಯಾಗಿರ್ಬೋದು. ಇಲ್ಲ, ಈ ಮದ್ವೆ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಆ ತುಳಸಿ ಆಸೆ ನೆರವೇರೋದಕ್ಕೆ
ನನ್ ದೇವ್ರು ಬಿಡಲ್ಲ. ತಪ್ಸಕ್ಕಂತೂ ನಿನ್ನ ದೇವ್ರು ಬರಲ್ಲ. ಇನ್ನು ನಮ್ಮ ಮೇಡಮ್ನ ಹೆದ್ರಾಕೊಳ್ಳೋ ಶಕ್ತಿ ಯಾರಿಗೂ ಇಲ್ಲ. ಹೆದ್ರಾಕೊಡ್ರು ಅನ್ಕೋ ಅವ್ರಿಗೆ ಉಳ್ಗಾಲನೇ ಇಲ್ಲ. ಒಟ್ನಲ್ಲಿ ನಿನ್ನ ನಿನ್ ಮಗಳನ್ನ ನಮ್ ಮೇಡಮ್ ಇಂದ ಕಾಪಾಡೋದಕ್ಕೆ ಯಾರಿದನು ಸಾಧ್ಯ ಇಲ್ಲ. ಏನ್ ಹೇಳ್ತಾ ಇದ್ಯಪ್ಪ ನೀನು? ಯಾರು ಯಾತಕ್ ಮಾಡ್ಸಿದ್ರು? ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಹೇಗ್ ಮಾಡಿದ್ರು ಅಂತ ತಿಳ್ಕೊಬೇಕು ಅಂತಾನೆ ಅಲ್ವಾ ತಾತ ಎಲ್ರಿಗೂ ಹೀಗಿರೋದೇ ಕೇಳಿರೋದು. ಏನು ಈ ವಿಭೂತಿಯಿಂದ ಯಾರು ಅಂತ ಗೊತ್ತಾಗತ್ತಾ? 100% ಗೊತ್ತಾಗತ್ತೆ ಮೇಡಮ್. ನಾನಿವತ್ತು ವಿಶೇಷವಾಗಿರೋ ಪವಾಡ ಪುರುಷ ಗುರುಜಿನ ಮೀಟ್ ಮಾಡಿ ಮಂತ್ರಶಕ್ತಿಯಿಂದ ಪೂಜಿಸಿರೋ ಈ ನಿಂಬೆಹಣ್ಣು ತಂದಿದ್ದೀನಿ. ಈ ನಿಂಬೆ ಹಣ್ಣನ್ನ ಕೊಯ್ದು ಈ ನಿಂಬೆ ಹಣ್ಣು ರಸನ ವಿಭೂತಿ ಮೇಲೆ ಹಾಕಿದಾಗ ಯಾರು ತಪ್ಪು ಮಾಡಿರಲ್ವೋ ಅವ್ರ ಕೈಯಲ್ಲಿರೋ ವಿಭೂತಿ ಹಾಗೆ ಬಣ್ಣ ಉಳ್ಕೊಳ್ಳುತ್ತೆ. ಯಾರು ತಪ್ಪು ಮಾಡಿರ್ತಾರೆ ಆ ವಿಭೂತಿ ಕೆಂಪು ಬಣ್ಣಾಗಿ ಬದಲಾಗತ್ತೆ. ಅಂತ ಅದ್ಭುತವಾಗಿರೋ ಶಕ್ತಿ ಇದ್ರಲ್ಲಿದೆ ಅಂತ ಹೇಳಿ ಕಳ್ಸಿದ್ದಾರೆ. ಅಲ್ಲಪ್ಪ, ನೀನ್ ಅನುಮಾನ ಪಡ್ತಾ ಇರೋದು, ಯಾರು ಈ ಕೆಲಸ ಮಾಡಿದ್ದಾರೆ ಅಂತ ತಿಳ್ಕೋಬೇಕು ಅಂತಿರೋದು ಎಲ್ಲ ಸರಿ. ಆದ್ರೆ ಯಾಕೆ ಈ ಕೆಲಸ ಮಾಡ್ತಾರೆ ಅದನ್ನ ತಿಳ್ಕೊಬೇಕು ಅಂತಾನೆ ತಾತ ಈ ಪ್ರಯತ್ನ. ಯಾರು ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಯಾಕೆ ಮಾಡಿದ್ದಾರೆ ಅನ್ನೋ ಪ್ರಶ್ನೆಗೆ ಅಲ್ವಾ ಉತ್ತರ ಸಿಗೋದು. ಕೆಲವೊಬ್ರು ಏನೋ ಮಾಡೋ ಉದ್ದೇಶದಿಂದ ಇನ್ನೇನೋ ಮಾಡ್ಬಿಟ್ಟಿರ್ತಾರೆ. ಅದಕ್ಕೆ ಎಲ್ಲರೂ ಒಂದು 5 ನಿಮಿಷ ಕೋಪರೇಟ್ ಮಾಡ್ತೀರಾ ಪ್ಲೀಸ್? ಜಾನ್ಸಿ ಇವನಿಗೆ ಮಾಡಕ್ ಕೆಲ್ಸ ಇಲ್ದೆ ಈ ರೀತಿ ಆಟ ಆಡ್ತಾ ಇದ್ದಾನೆ. ಇವನಿಗೆ ಎಂಟರ್ಟೈನ್ ಮಾಡಕ್ ಬೇಡ. ಬನ್ನಿ ನಮ್ ಕೆಲ್ಸ ನಾವ್ ನೋಡ್ಕೊಳ್ಳೋಣ. ಮೇಡಮ್, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ? ಮತ್ತೆ ನಿನ್ನಂತ ವೇಸ್ಟ್ ಮೇಲೆ ಏನೇನೋ ಮಾತಾಡ್ತಿದ್ರೆ ಅನ್ನೆಸೆಸರಿ ನಮ್ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಿಕ್ಕಾಗತ್ತಾ? ತಾತ, ನಮ್ಮ ಅನುಮಾನನ ಕ್ಲಿಯರ್ ಮಾಡ್ಕೊಳ್ಳೋದು ತಪ್ಪ? ಈ ಅನುಮಾನ ಇದೆಯಲ್ಲ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳೋದಕ್ಕಿಂತ ಹೊರಗಡೆ ಹಾಕೋದು ಒಳ್ಳೇದಪ್ಪ. ನನ್ನ ಕಡೆಯಿಂದ ಕೋಆಪರೇಷನ್ ಇದೆ, ಅದೇನ್ ಮಾಡ್ತೀವೋ ಮಾಡಪ್ಪ. ಥ್ಯಾಂಕ್ ಯು ತಾತ. ತಾತ, ಸಾಕು. ಮೇಡಮ್, ನಿಮಗೆ ಇರಿಟೇಷನ್ ಆಗ್ತಿದೆ ಅಂತ ನನಗೆ ಗೊತ್ತು. ನಾನು ಓವರ್ ಆಗಾಡ್ತಿದೆ ಅಂತ ನಿಮಗೆ ಅನಿಸ್ತಿದೆ ಅಲ್ವಾ? ಅನ್ಸದಲ್ಲ, ನೀನ್ ಮಾಡ್ತಿರೋದು ಓವರ್. ಫಸ್ಟ್ ಆಫ್ ಆಲ್ ಇಂಥದ್ರಲ್ಲೆಲ್ಲ ನನಗ್ ನಂಬಿಕೆನೇ ಇಲ್ಲ. ನಮ್ದೇ ಇದ್ರು ಪರವಾಗಿಲ್ಲ ಮೇಡಮ್, ಆದ್ರೆ ನಾನು ನಿಮ್ಮ ಹತ್ರ ಜಸ್ಟ್ ಕೇಳ್ತಿರೋದು 5 ಮಿನಿಟ್ಸ್ ಅಷ್ಟೇ. ಅದರಿಂದ ಸತ್ಯ ಗೊತ್ತಾಗತ್ತೆ. ಇಲ್ಲಾಂದ್ರೆ ಹೋದ್ರೆ ಹೋಯ್ತು, ಒಂದು 5 ಮಿನಿಟ್ಸ್ ವೇಸ್ಟ್ ಆಗುತ್ತೆ ಅಂತ ಅಷ್ಟೇ. ಮೇಡಮ್, ಏನೋ ಹೇಳಕ್ ಹೊರಟಿದ್ರಲ್ವಾ, ನೋಡೋಣ ಬಿಡಿ ಏನಾಗುತ್ತೆ ಅಂತ. ಥ್ಯಾಂಕ್ ಯು ರಾಯ್. ಮೇಡಮ್, ಅಲ್ಲಿ ಸತ್ಯ ಹೇಳ್ಬಿಡಿ ಸರ್, ಏನ್ ಮಾಡಕ್ ಹೊರಟಿದೀರ ಅಂತ. 5 ನಿಮಿಷ ಇರೋ ರಾಯ್, ಎಲ್ಲ ಗೊತ್ತಾಗತ್ತೆ. ಏನ್ ಇವನು ನಿಜ ಹೇಳ್ತಾ ಇದ್ದಾನೋ ಅಥವಾ ಸುಳ್ಳು ಹೇಳ್ತಾ ಇದ್ದಾನೋ ಒಂದು ಅರ್ಥ ಆಗ್ತಿಲ್ವಲ್ಲ. ಅಯ್ಯಯ್ಯೋ, ಇವಾಗ ಏನಾದ್ರು ನನ್ನ ಕೈ ರೆಡ್ ಆಗ್ಬಿಟ್ರೆ ಏನ್ ಮಾಡೋದು? ಸರ್, ಓಪನ್ ಮಾಡಿ. ಹಾ, ಎಲ್ರು ಇವಾಗ ಹಾಗೆ ಕೈ ಮುಂದೆ ಮಾಡಿ. ಅಣ್ಣ, ಸ್ವಲ್ಪ ಬಿಸಿ ಇದ್ಯಾ? ಹೇಳೋನಿ. ಏನಿಲ್ಲ ಅಣ್ಣ, ಅದೇ ಟ್ಯಾಬ್ಲೆಟ್ಸ್ ಖಾಲಿ ಆಗಿದೆ ತಗೊಂಡ್ ಬಾ ಅಂತ ಹೇಳಿದ್ನಲ್ಲ, ತಗೊಂಡ್ ಬಂದ್ಯಾ? ತಗೊಂಡ್ ಬಂದು ನಿನಗೆ ಅದನ್ನ ಕೊಡು ಅಂತ ಪಲ್ಲು ಹತ್ರ ಕೊಟ್ಟಿದ್ನಲ್ಲ, ಯಾಕೆ?
ಅವಳು ನಿನಗಿನ್ನೂ ಕೊಟ್ಟಿಲ್ವಾ? ಹೌದಾ? ಅದಕ್ಕೆ ಇನ್ನು ಕೊಟ್ಟಿಲ್ವಲ್ಲ. ಹರಿದೆ ಕೊಟ್ಬಿಡು ಅಂತ ಹೇಳಿದ್ನಲ್ಲ, ಆದ್ರೂ ಯಾಕೆ ಹೀಗ್ ಮಾಡಿದ್ಲು? ಇರು ಒಂದ್ ನಿಮಿಷ. ಪಲ್ಲು, ಅಣ್ಣ, ವಿಷಯ ಬಿಡು. ನೀನ್ ಸುಮ್ನೆ ಟೆನ್ಷನ್ ಮಾಡ್ಕೊಂಡು ಅದಕ್ಕೇನ್ ಕೇಳಕ್ ಹೋಗ್ಬೇಡ. ನಾನ್ ಬೇರೆ ತರ್ಸ್ಕೋತೀನಿ. ಅಲ್ಲ, ನಾನ್ ತಂದ್ಕೊಟ್ಟು ಕೊಡು ಅಂದಿದ್ದನ್ನ ಯಾಕೆ ಕೊಟ್ಟಿಲ್ಲ? ಅದನ್ನ ತಿಳ್ಕೊಬೇಕಲ್ವಾ? ಮನ್ಸಿನ ಮೇಲೆ ಆಗಿರೋ ಗಾಯಗಳನ್ನ ವಾಸಿ ಮಾಡೋದಕ್ಕೆ ಟೈಮ್ ತಗೊಳುತ್ತೆ ಅಲ್ವಾ? ಅದನ್ನ ಬಿಟ್ಬಿಡು. ನೀನ್ ಏನ್ ಹೇಳ್ತಿದ್ಯಾ ನೀ? ಅಂದ್ರೆ ನನ್ ಕೋಪ, ದುಃಖ, ನೋವನ್ನೆಲ್ಲ ಇಷ್ಟು ದಿನ ಅದಕ್ಕೆ ಮೇಲೆ ತೋರ್ಸ್ಬಿಟ್ಟಿದೀನಿ. ಅದ್ರಿಂದ ಅವ್ರ ಮನ್ಸಿಗೂ ನೋವಾಗಿರುತ್ತೆ ಅಲ್ವಾ? ಆದ್ರೆ ನೀನ್ ಇವಾಗ ಪಲ್ಲು ಜೊತೆ ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಡ್ತಿದ್ಯಲ್ವಾ? ನಾನ್ ವಾಸ್ತವನ ಒಪ್ಕೊಂಡು ಮನ್ಸನ್ ಚೇಂಜ್ ಮಾಡ್ಕೊಳಕ್ಕೆ ನಾನ್ ಇಷ್ಟು ದಿನ ಟೈಮ್ ತಗೊಂಡೆ ಅಲ್ವಾ? ಅವಾಗಾಗಿರೋ ಘಟನೆಗಳಿಂದ ಅದಕ್ಕೆ ಕೂಡ ಬೇಜಾರಾಗಿದ್ದಾರೆ. ಅದೆಲ್ಲ ತಿಳಿಯಾಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಲ್ಲಿವರೆಗೂ ನಾನು ಕಾಯ್ತೀನಣ್ಣ. ಆದ್ರೂ ನೀ ಪಲ್ಲು ನಿನ್ನ ಆರೋಗ್ಯದ ವಿಚಾರದಲ್ಲಿ ಮಾತ್ರೆ ತಗೊಳ್ಳಿಲ್ಲ ಅಂದ್ರೆ ಹೇಗ್ ಆರೋಗ್ಯ ಹದ್ಗೆಡುತ್ತೋ ಹಾಗೆ ತಾಳ್ಮೆ ತಗೊಳ್ಳಿಲ್ಲ ಅಂದ್ರೆ, ಅನ್ಸರ್ಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಸಂಸಾರನೂ ಹಾಳಾಗುತ್ತೆ. ಅದಕ್ಕೆ ಅವಕಾಶ ಕೊಡೋದ್ ಬೇಡ ಪ್ಲೀಸ್. ಥ್ಯಾಂಕ್ಸ್ ಅನಿ, ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಮನಸ್ಥಿತಿನ ಬದಲಾಯಿಸ್ಕೊಂಡಿದ್ದಕ್ಕೆ. ನನಗೂ ನನ್ನ ಕುಟುಂಬ, ಅಪ್ಪ ಅಮ್ಮ ಅಣ್ಣ ಅನ್ನೋ ಪ್ರೀತಿ ಇದೆ. ಎಲ್ರೂ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಕೂಡ ಇದೆ ಅಣ್ಣ. ನೆನ್ಪಲ್ಲಿರ್ಲಿ, ಅದಕ್ಕೆ ಹತ್ರ ಈ ವಿಚಾರವಾಗಿ ಮಾತಾಡಕ್ ಹೋಗ್ಬೇಡ. ಸರಿ ಅನಿ, ನಾನು ಇನ್ಮೇಲಿಂದ ಟ್ಯಾಬ್ಲೆಟ್ಸ್ ತಗೊಂಡ್ ಬಂದು ನಿನ್ ಕೈಗೆ ಕೊಡ್ತೀನಿ, ನೀನ್ ವರಿ ಮಾಡ್ಕೋಬೇಡ. ಓಕೆ ಅಣ್ಣ. ಆದ್ರೆ ಮತ್ತೆ ಹೇಳ್ತಾ ಇದ್ದೀನಿ, ಈ ವಿಚಾರನ ಯಾವ್ದೇ ಕಾರಣಕ್ಕೂ ಅದಕ್ಕೆ ಹತ್ರ ಮಾತಾಡೋದಕ್ಕೆ ಹೋಗ್ಬೇಡ. ನೀನ್ ಹೋಗಿ ಇವಾಗ ಇದ್ರ ಬಗ್ಗೆ ಮಾತಾಡಿ ನಿಮ್ಮಿಬ್ರು ಮಧ್ಯ ಮನಸ್ತಾಪ ಹುಟ್ಟೋದು ನನಗಿಷ್ಟ ಇಲ್ಲ. ಸರಿ, ಮಾತಾಡಲ್ಲ ಬಿಡು. ನಾನು ಮತ್ತೆ ಟ್ಯಾಬ್ಲೆಟ್ಸ್ ತಂದು ಕೊಡ್ತೀನಿ. ಸರಿ, ನಿನ್ ಕೆಲ್ಸ ಮುಗಿಸ್ಕೊ. ಮಾಮ್, ಇವತ್ ನಿನ್ ಬುದ್ಧಿವಂತಿಕೆ ನನ್ ಜೀವ ಮಾತ್ರ ಉಳಿಸ್ಲಿಲ್ಲ, ಅಪ್ಪ ಇದ್ ಪರಿಸ್ಥಿತಿನ ಹೇಗ್ ಹ್ಯಾಂಡಲ್ ಮಾಡ್ಬೇಕು ಅಂತಾನು ಹೇಳ್ಕೊಟ್ಬಿಟ್ಟೆ. ನಿಜವಾಗ್ಲೂ ನಿನ್ ತಾಯಿ ಅಲ್ಲ, ನನಗ್ ಗುರು. ಕಣ, ಇವತ್ತೇನಾದ್ರೂ ನೀನ್ ಮಾಡಿರೋ ತಪ್ಪು ಆಚೆ ಬಂದಿದ್ರೆ ನೀನು ಮಾತ್ರ ಅಪರಾಧಿ ಆಗ್ತಾ ಇರ್ಲಿಲ್ಲ. ನಾವು ಮಾಡಿರೋ ಎಲ್ಲಾ ತಪ್ಪುಗಳು ಹೊರಗಡೆ ಬರ್ತಾ ಇತ್ತು. ಅವಾಗ ಈ ಆಸೆನ ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾಗಿತ್ತು. ನೀನ್ ಅವಕಾಶ ಕೊಡಲ್ಲ ಅನ್ನೋದು ಕ್ಲಿಯರ್ ಆಯ್ತು ಬಿಡು ಮಾಮ್. ನನ್ನ ಎಫರ್ಟ್ಸ್ ಜೊತೆಗೆ ಜಾನ್ಸಿ ಸಪೋರ್ಟ್ ಸಿಕ್ಕಿದ್ದು ನನಗೆ ಆನೆ ಬಲ ಸಿಕ್ತಂಗಾಯ್ತು ಪ್ರಣವ್. ಇನ್ನೇನ್ ಬೇಕು ಮಾಮ್, ಎಲ್ಲ ನಮ್ ಪರವಾಗಿ ಆಗಿದೆ ಅಲ್ಲ. ಅದ್ರಲ್ಲಿ ಆಶ್ಚರ್ಯನೇ ಇಲ್ಲ ಪ್ರಣವ್. ಯಾಕಂದ್ರೆ ಜಾನ್ಸಿ ಅಂತ ಪವರ್ಫುಲ್ ಸ್ಟ್ರಾಂಗ್ ಹ್ಯಾಂಡ್ ನಮ್ ಸಪೋರ್ಟ್ ಅಲ್ಲಿ ಇರ್ಬೇಕಾದ್ರೆ ಎಂತ ವೀಕ್ ಸಿಚುಯೇಷನ್ ಅಲ್ಲೂ ಯಾರನ್ನ ಬೇಕಾದ್ರೂ ಶೇಕ್ ಮಾಡ್ಬಿಡ್ಬೋದು. ಆದ್ರೂ ಮಾಮ್, ಜಾನ್ಸಿ ನಿನ್ ಪರವಾಗಿ ನಿಲ್ತಾಳೆ, ಇಷ್ಟೊಂದೆಲ್ಲ ಪಾಸಿಟಿವ್ ಮಾತಾಡ್ತಾಳೆ ಅಂತ ನಾನ್ ಥಿಂಕ್ ಕೂಡ ಮಾಡಿರ್ಲಿಲ್ಲ. ಪ್ರಣವ್, ಕೆಲವೊಮ್ಮೆ ನಾವು ಒಳ್ಳೆಯವರು ಅಂತ ಬಿಂಬಿಸ್ಕೊಳ್ಳೋದಿಕ್ಕೆ ಕಂಪ್ಲೀಟ್ ಬೇಸ್ ಇಂದ ಶುರು ಮಾಡ್ಬೇಕಾಗತ್ತೆ. ಫುಲ್ ಪ್ರಿಪೇರ್ ಆಗ್ಬೇಕಾಗತ್ತೆ. ನಮ್ಮ ಅಡಿಪಾಯ ಸ್ಟ್ರಾಂಗ್ ಆಗಿದ್ರೆ ತಾನೇ ನಾವು ಮುಂದಿನ ಕೆಲಸ ಮಾಡಕ್ಕಾಗದು. ಅದೇ ಕೆಲಸ ತಾನೇ ನಾನು ಈ ಮನೆಗ್ ಬಂದಾಗಿಂದ ಮಾಡ್ತಾ ಇರೋದು. ಚಿಕ್ಕ ಮೀನ್ ಹಾಕಿ ದೊಡ್ಡ ಮೀನ್ ಹಿಡ್ಕೋತಾರೆ ಅಂತ ಕೇಳಿದ್ದೆ. ನೀನ್ ನಮ್ ಕಡಿಮೆ ಆಸ್ತಿನ ಕೊಟ್ಟು ಇಡೀ ಆಸ್ತಿನ ಪಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಮಾಡ್ತಾ ಜಾನ್ಸಿ ದೃಷ್ಟಿಯಲ್ಲೂ ಒಳ್ಳೆಯವಳು ಅನ್ನೋ ನಂಬಿಕೆ ಗಳಿಸ್ಕೊಂಡಿದ್ಯಾ. ಕಣ, ಅದಕ್ಕಿಂತ ಹೆಚ್ಚಾಗಿ ನೀನು ಆ ರಾಘವೇಂದ್ರನ ಆಫ್ಟರ್ ಆಲ್ ಡ್ರೈವರ್ ಅಂದ್ಯಲ್ಲ, ಅದು ನನ್ಗೆ ತುಂಬಾ ಖುಷಿ ಕೊಡ್ತು. ಒಟ್ನಲ್ಲಿ ಇನ್ ಮುಂದೆ ಜಾನ್ಸಿ ನಮ್ ತಾಳಕ್ ಕುಣಿತಾಳೆ ಅಂತ ಆಯ್ತು ಮಾಮ್. ಅವಳು ನಂಬಿದಾಳೆ ಅಂದ್ಮೇಲೆ ನಾವು ಅವಳನ್ನ ಕುಣಿಸ್ಬೇಕು. ಅದು ನಮ್ ಜವಾಬ್ದಾರಿ. ಇನ್ಮೇಲೆ ಆ ರಾಘವೇಂದ್ರ ವಿಷಯದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರೋ. ಯಾಕಂದ್ರೆ ಅವನು ಮೆಕ್ಯಾನಿಕ್ ವರೆಗೆ ಹೋಗಿದ್ದಾನೆ ಅಂದ್ರೆ ನಮ್ ಬುಡಕ್ ಬರಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ ಅಂತ ಅನ್ಕೊಳ್ತೀನಿ. ಡೋಂಟ್ ವರಿ ಮಾಮ್, ಅವನಿಗೆ ನಾನ್ ಬುದ್ಧಿ ಕಲಿಸ್ತೀನಿ. ಹಾಗಂತ ಮತ್ತೆ ಏನೇನೋ ಎಡವಟ್ ಮಾಡೋದಿಕ್ ಹೋಗ್ಬೇಡ. ಆ ರಾಘವೇಂದ್ರನ ಹೇಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತ. ನೀನಾದಷ್ಟು ಎಚ್ಚರಿಕೆಯಿಂದ ಇರು ಪ್ರಣವ್. ಅದ್ರಲ್ಲೂ ಆ ರಾಘವೇಂದ್ರ ವಿಚಾರದಲ್ಲಿ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಪೂರ್ತಿ ಇರೋದ್ ಬೇಡ್ವಾ?